ಹಲೋ ಫ್ರೆಂಡ್ಸ್, ನಮಸ್ತೆ. ನಾನು ಅವಿನಾಶ್ ಬಾಲ್ಗಾಂವ್. ಈಗ ನಾನು ಸಿಂಧೂ ನಾಗರಿಕತೆಯ ಬಗ್ಗೆ ಒಂದಿಷ್ಟು ಮಾಹಿತಿಯನ್ನು ನಿಮಗೆ ಕೊಡಲು ಬಯಸುತ್ತೇನೆ. ಸಿಂಧೂ ನಾಗರಿಕತೆಯು ಜಗತ್ತಿನ ಒಂದು ಪ್ರಮುಖ ನಾಗರಿಕತೆಯಾಗಿದೆ. ಇದು ಭಾರತದ ಪ್ರಮುಖ ನಾಗರಿಕತೆಯಾಗಿದೆ. ಭಾರತದಲ್ಲಿ ಪ್ರಮುಖವಾಗಿ ಎರಡು ನಾಗರಿಕತೆಗಳು ಬರುತ್ತವೆ. ಒಂದು ಸಿಂಧೂ ನಾಗರಿಕತೆ, ಎರಡನೇದು ವೈದಿಕ ನಾಗರಿಕತೆ. ಸಿಂಧೂ ನಾಗರಿಕತೆ ಎಂದರೆ ದ್ರಾವಿಡಿಯನ್ ಜನರು ವಾಸವಾಗಿದ್ದ ನಾಗರಿಕತೆಯಾಗಿದೆ. ಈಗ ದ್ರಾವಿಡಿಯನ್ನರು ದಕ್ಷಿಣ ಭಾರತದಲ್ಲಿ ಹೆಚ್ಚಾಗಿ ಕಂಡುಬರುತ್ತಾರೆ. ವೈದಿಕ ನಾಗರಿಕತೆ ಎಂದರೆ ಇದು ಉತ್ತರ ಭಾರತದಲ್ಲಿ ಈಗ ಕಂಡುಬರುವ ಜನರು ಈ ವೈದಿಕ ನಾಗರಿಕತೆಗೆ ಸೇರಿದ ಆರ್ಯನರು ಎಂದು ಹೇಳಬಹುದು. ಸಿಂಧೂ ನಾಗರಿಕತೆಯು ಭಾರತದ ಮೊದಲ ನಾಗರಿಕತೆ. ಇದು ಭಾರತದಲ್ಲಿರುವ ಆದಿಮಾನವರು ಹೆಚ್ಚು ಅನುಕೂಲಕ್ಕಾಗಿ ನದಿಗಳ ತೀರದಲ್ಲಿ ವಾಸವಾಗತೊಡಗಿದರು. ಆಗ ನಗರಗಳು ಬೆಳೆಯತೊಡಗಿದವು. ಈ ನಗರಗಳೆಂದರೆ ಹರಪ್ಪ, ಮೊಹೆಂಜೊದಾರೋ, ಧೋಲಾವೀರ, ಕಾಲಿಬಂಗನ್ ಮುಂತಾದವುಗಳು. ಸಿಂಧೂ ನಾಗರಿಕತೆ ಹಲವಾರು ರೀತಿಯ ಏಳು ಬೀಳುಗಳನ್ನು ಕಂಡಿದೆ. ಸಿಂಧೂ ನಾಗರಿಕತೆಯ ಸಮಕಾಲೀನ ನಾಗರಿಕತೆಗಳೆಂದರೆ ಮೆಸೊಪೊಟೇಮಿಯಾ ನಾಗರಿಕತೆ, ಈಜಿಪ್ಟ್ ನಾಗರಿಕತೆಗಳು. ಸಿಂಧೂ ನಾಗರಿಕತೆಯ ಜನರು ಮೆಸೊಪೊಟೇಮಿಯಾ ನಾಗರಿಕತೆಯೊಂದಿಗೆ ಆಂತರಿಕ ಬಾಹ್ಯ ವ್ಯಾಪಾರ ಸಂಬಂಧವನ್ನು ಹೊಂದಿದ್ದರು. ಸಿಂಧೂ ನಾಗರಿಕತೆ ಈಗಿನ ಭಾರತ ಮತ್ತು ಪಾಕಿಸ್ತಾನದಲ್ಲಿ ದೇಶ ವಿಭಜನೆಯಿಂದ ಹರಡಿಕೊಂಡಿದೆ. ಸಿಂಧೂ ನಾಗರಿಕತೆಯ ಪ್ರಮುಖ ವಿಶಿಷ್ಟತೆ ಎಂದರೆ ನಗರ ಯೋಜನೆ ಆಗಿದೆ. ಸಿಂಧೂ ನಾಗರಿಕತೆಯಲ್ಲಿ ಶಿಸ್ತುಬದ್ಧವಾದ ನಗರ ಯೋಜನೆ ಕಂಡುಬರುತ್ತದೆ. ಒಳಚರಂಡಿ ವ್ಯವಸ್ಥೆಗಳು ಕಂಡುಬರುತ್ತವೆ. ಶಿಸ್ತುಬದ್ಧವಾದ ರಸ್ತೆಗಳು, ರಸ್ತೆಯ ಬದಿಗಳಲ್ಲಿ ದ್ವೀಪಗಳು ಕಂಡುಬರುತ್ತವೆ. ಸಿಂಧೂ ನಾಗರಿಕತೆಯ ಬಗ್ಗೆ ಇನ್ನೊಂದು ಪ್ರಮುಖವಾದ ಮಾಹಿತಿ ಎಂದರೆ ಸಿಂಧೂ ನಾಗರಿಕತೆ ದ್ರಾವಿಡಿಯನ್ ಭಾಷೆಯನ್ನು ಮಾತನಾಡುವ ಜನರೊಂದಿಗೆ ಹೆಚ್ಚಿನ ಸಂಬಂಧವನ್ನು ಹೊಂದಿದೆ. ಸಿಂಧೂ ನಾಗರಿಕತೆಯಲ್ಲಿ ಹಲವಾರು ಮುದ್ರೆಗಳು, ಚಿಹ್ನೆಗಳು, ಮೂರ್ತಿಗಳು ಕಂಡುಬರುತ್ತವೆ. ಸಿಂಧೂ ನಾಗರಿಕತೆಯನ್ನು ಸಿಂಧ್ನಲ್ಲಿ ರೈಲು ಮಾರ್ಗ ಹಾಕುವ ಸಮಯದಲ್ಲಿ ಕೆಲವು ಮುದ್ರೆಗಳು ಮತ್ತು ಸುಟ್ಟ ಇಟ್ಟಿಗೆಗಳು ಸಿಕ್ಕವು. ಜನರಲ್ ಕನ್ನಿಂಗ್ ಹ್ಯಾಮ್ ಮತ್ತೆ ಕೆಲವು ಮುದ್ರೆಗಳನ್ನು ಕಂಡುಹಿಡಿದರು. ಇದನ್ನು ಅಧ್ಯಯನ ಮಾಡಲು ಲಾರ್ಡ್ ಕರ್ಜನ್ ಭಾರತೀಯ ಪುರಾತತ್ವ ಇಲಾಖೆಯನ್ನು 1904ರಲ್ಲಿ ಸ್ಥಾಪನೆ ಮಾಡಿದನು.
1920ರ ದಶಕದಲ್ಲಿ ಪುರಾತತ್ವ ಇಲಾಖೆಯ ಆಗಿನ ಮಹಾನ್ ನಿರ್ದೇಶಕರಾದ ಸರ್ ಜಾನ್ ಮಾರ್ಷಲ್ ಮತ್ತು ಅವರ ಸಹೋದ್ಯೋಗಿಗಳು ಹೊಸದೊಂದು ನಾಗರಿಕತೆಯನ್ನು ಕಂಡುಹಿಡಿದರು. ಅದನ್ನೇ ಸಿಂಧೂ ನಾಗರಿಕತೆ ಎಂದು ಕರೆಯಲಾಗುತ್ತದೆ. ಈಗ ಸಿಂಧೂ ನಾಗರಿಕತೆಯ ಕೆಲವು ನಿವೇಶನಗಳನ್ನು ಭಾರತೀಯರು ಕೂಡ ಕಂಡುಹಿಡಿದರು. ಅದರಲ್ಲಿ ಡಾಕ್ಟರ್ ಆರ್.ಬಿ. ದಯಾರಾಮ್ ಸಹನಿಯವರು ಪಾಕಿಸ್ತಾನದ ಪಶ್ಚಿಮ ಪಂಜಾಬಿನ ಮಾಂಟಿಗೊಮರಿ ಜಿಲ್ಲೆಯಲ್ಲಿ ಹರಪ್ಪ ನಿವೇಶನವನ್ನು ಕಂಡುಹಿಡಿದರು. ಇದು ಸಿಂಧೂ ನದಿಯ ಒಂದು ಉಪನದಿಯಾದ ರಾವಿ ನದಿಯ ತೀರದಲ್ಲಿದೆ. ಹರಪ್ಪ ನಿವೇಶನ. ಮತ್ತು ಆರ್.ಡಿ. ಬ್ಯಾನರ್ಜಿ ಈಗಿನ ಪಾಕಿಸ್ತಾನದ ಸಿಂಧ್ ಪ್ರಾಂತ್ಯದ ಲರ್ಕಾನಾ ಜಿಲ್ಲೆಯಲ್ಲಿ ಉತ್ಖನನ ಕೈಗೊಂಡು ಮೊಹೆಂಜೊದಾರೋವನ್ನು ಕಂಡುಹಿಡಿದರು. ಸಿಂಧಿ ಭಾಷೆಯಲ್ಲಿ ಮೊಹೆಂಜೊದಾರೋ ಎಂದರೆ ಮಡಿದವರ ದಿಬ್ಬ, ಸತ್ತವರ ಗೋರಿ ಎಂದರ್ಥ. ಸಿಂಧೂ ನಾಗರಿಕತೆಯ ಪ್ರಮುಖ ನಿವೇಶನಗಳು: ರೂಪಾರ್ ಪಂಜಾಬ್ನಲ್ಲಿ, ಇದನ್ನು ಕಂಡುಹಿಡಿದ ಪ್ರತ್ನತಜ್ಞರು ವೈ.ಡಿ. ಶರ್ಮಾ. ಲೋಥಾಲ್ ಕ್ಯಾಂಬೆ, ಇದು ಗುಜರಾತ್ನಲ್ಲಿದೆ. ಡಾಕ್ಟರ್ ಎಸ್.ಆರ್. ರಾವ್ ಇದನ್ನು ಕಂಡುಹಿಡಿದರು. ಲೋಥಾಲ್ ಒಂದು ಹಡಗುಕಟ್ಟೆಯಾಗಿದೆ. ಈ ಲೋಥಾಲ್ನ ಹಡಗುಕಟ್ಟೆಯ ಮೂಲಕ ಮೆಸೊಪೊಟೇಮಿಯಾ ನಾಗರಿಕತೆಯೊಂದಿಗೆ ವಿದೇಶಿ ವ್ಯಾಪಾರವನ್ನು ಸಿಂಧೂ ನಾಗರಿಕತೆಯ ಜನರು ಮಾಡುತ್ತಿದ್ದರು ಎಂದು ತಿಳಿದುಬರುತ್ತದೆ. ಕಾಲಿಬಂಗನ್ ರಾಜಸ್ಥಾನದಲ್ಲಿ ಕಂಡುಬರುತ್ತದೆ. ಇದನ್ನು ಕಂಡುಹಿಡಿದವರು ಬಿ.ಕೆ. ಥಾಪರ್. ಧೋಲವೀರ, ಇದು ಗುಜರಾತ್ನ ಕಚ್ ಜಿಲ್ಲೆಯಲ್ಲಿದೆ. ಇದನ್ನು ಕಂಡುಹಿಡಿದ ಪ್ರತ್ನತಜ್ಞರು ಡಾಕ್ಟರ್ ಆರ್.ಎಸ್. ಬಿಸ್ತ್. ಚಾನುದಾರೋ, ಇದು ಪಾಕಿಸ್ತಾನದ ಸಿಂಧ್ ಪ್ರಾಂತ್ಯದಲ್ಲಿ ಕಂಡುಬರುತ್ತದೆ. ಇದನ್ನು ಕಂಡುಹಿಡಿದ ಪ್ರತ್ನತಜ್ಞರು ಎನ್.ಜಿ. ಮಜುಮ್ದಾರ್. ಅಲಂಗೀರ್ಪುರ್ ಉತ್ತರ ಪ್ರದೇಶದಲ್ಲಿ ಕಂಡುಬರುತ್ತದೆ. ಇದನ್ನು ಕಂಡುಹಿಡಿದವರು ವೈ.ಡಿ. ಶರ್ಮಾ. ಸೂರ್ಕೋಟಾಡ್, ಇದು ಗುಜರಾತ್ ರಾಜ್ಯದಲ್ಲಿ ಕಂಡುಬರುತ್ತದೆ. ಜೆ.ಪಿ. ಜೋಶಿ ಇದನ್ನು ಕಂಡುಹಿಡಿದರು. ರಂಗಪುರ್, ಇದು ಗುಜರಾತ್ನಲ್ಲಿ ಕಂಡುಬರುತ್ತದೆ. ಎನ್.ಜಿ. ಮಜುಮ್ದಾರ್ ಇದನ್ನು ಕಂಡುಹಿಡಿದರು. ಕೋಟ್ ಡಿಜಿ, ಇದು ಪಾಕಿಸ್ತಾನದಲ್ಲಿ ಕಂಡುಬರುತ್ತದೆ. ಇದನ್ನು ಕಂಡುಹಿಡಿದವರು ಎಫ್.ಎ. ಖಾನ್. ಬನವಲಿ, ಇದು ಹರಿಯಾಣ ರಾಜ್ಯದಲ್ಲಿ ಕಂಡುಬರುತ್ತದೆ. ಆರ್.ಎಸ್. ಬಿಸ್ತ್ ಇದನ್ನು ಕಂಡುಹಿಡಿದರು. ಮೊಹೆಂಜೊದಾರೋ, ಹರಪ್ಪ, ಕೋಟ್ ಡಿಜಿ, ಚಾನುದಾರೋ ಇವು ಪಾಕಿಸ್ತಾನದಲ್ಲಿ ಕಂಡುಬರುತ್ತದೆ. ನಾಗೇಶ್ವರ, ರಂಗಪುರ್, ಧೋಲ್ವೀರ, ಲೋಥಾಲ್, ಕಾಲಿಬಂಗನ್, ಬನವಾಲಿ, ಅಲಂಗೀರ್ಪುರ್, ರೂಪಾಲ್ ಇದು ಭಾರತದಲ್ಲಿ ಕಂಡುಬರುತ್ತದೆ. ಲೋಥಾಲ್ ಭಾರತದ ಗುಜರಾತ್ ರಾಜ್ಯದಲ್ಲಿ ಕಂಡುಬರುವ ಹಡಗುಕಟ್ಟೆಯಾಗಿದೆ. ಇಲ್ಲಿಂದ ಅರಬ್ಬಿ ಸಮುದ್ರದ ಮೂಲಕ ಮೆಸೊಪೊಟೇಮಿಯಾ ನಾಗರಿಕತೆಯೊಂದಿಗೆ ಇವರು ವಿದೇಶಿ ವ್ಯಾಪಾರವನ್ನು ಮಾಡುತ್ತಿದ್ದರು. ಸಿಂಧೂ ನಾಗರಿಕತೆಯ ವಿಸ್ತೀರ್ಣದಲ್ಲಿ ಪಶ್ಚಿಮ ಪಂಜಾಬಿನಿಂದ ಇಂದಿನ ಉತ್ತರ ಪ್ರದೇಶವರೆಗೂ, ಉತ್ತರದಲ್ಲಿ ಜಮ್ಮುವಿನಿಂದ ದಕ್ಷಿಣದಲ್ಲಿ ನರ್ಮದಾ ನದಿಯವರೆಗೆ ಚಾಚಿತ್ತು. ಈ ನಾಗರಿಕತೆಯ ಜನಾಂಗದ ಬಗ್ಗೆ ಇತಿಹಾಸಕಾರರು ಬೇರೆ ಬೇರೆ ಅಭಿಪ್ರಾಯವನ್ನು ವ್ಯಕ್ತಪಡಿಸಿದ್ದಾರೆ. ಅಸ್ಥಿಪಂಜರ ಮತ್ತು ತಲೆಬುರುಡೆ ಆಧಾರದ ಮೇಲೆ ಸಿಂಧೂ ಜನರು ಪ್ರೋಟೋ ಆಸ್ಟ್ರಲಾಯ್ಡ್, ಮೆಡಿಟರೇನಿಯನ್, ಮಂಗೋಲಿಯನ್ ಮತ್ತು ಅಲ್ಪೈನ್ಸ್ ಕುಲಕ್ಕೆ ಸೇರಿದವರೆಂದು ನಂಬಲಾಗಿದೆ. ಪ್ರಮುಖ ಲಕ್ಷಣಗಳು: ಸಿಂಧೂ ನಾಗರಿಕತೆಯ ಪ್ರಮುಖ ಲಕ್ಷಣವೆಂದರೆ ನಗರ ಯೋಜನೆಯಾಗಿದೆ. ಸಿಂಧೂ ನಾಗರಿಕತೆಯ ನಗರ ಯೋಜನೆಯನ್ನು ನೋಡಿ ನಮಗೆ
ಇದು ಉಚ್ಚವಾದ ಅತಿ ಶಿಸ್ತುಬದ್ಧವಾದ ನಗರ ಯೋಜನೆಯನ್ನು ಹೊಂದಿರುವ ನಾಗರಿಕತೆ ಎಂದು ತಿಳಿದುಬರುತ್ತದೆ. ಇಲ್ಲಿ ಸಿಂಧೂ ಜನರು ವೈಜ್ಞಾನಿಕವಾಗಿ ಒಳಚರಂಡಿ ವ್ಯವಸ್ಥೆಯನ್ನು ಅಭಿವೃದ್ಧಿಪಡಿಸಿದರು. ಸಿಂಧೂ ನಾಗರಿಕತೆ ಏಕರೂಪ ನಗರ ಯೋಜನೆಯನ್ನು ಹೊಂದಿದೆ. ಕೆಲವು ನಗರಗಳು ಎತ್ತರದ ಪೂರ್ವ ದುರ್ಗಗಳನ್ನು ಹೊಂದಿವೆ ಮತ್ತು ಕೆಲವು ನಗರಗಳು ಪೂರ್ವ ದುರ್ಗವಿಲ್ಲದ ನಗರಗಳು ಎತ್ತರದ ದಿಣ್ಣೆಗಳ ಮೇಲೆ ಕಂಡುಬರುತ್ತವೆ. ಯಾವ ರೀತಿ ಅಂದರೆ ಇಲ್ಲಿ ನೋಡಿ, ಎತ್ತರದ ದಿಣ್ಣೆಗಳ ಮೇಲೆ ಕಂಡುಬರುತ್ತವೆ. ಸಿಂಧೂ ನಾಗರಿಕತೆಯ ಬೀದಿಗಳು ನೇರವಾಗಿದ್ದು ಒಂದನ್ನೊಂದು ಲಂಬವಾಗಿ ವಿಭಜಿಸಿ 13ರಿಂದ 34 ಅಡಿ ಅಗಲವಾಗಿವೆ, ಸಾಲಾಗಿವೆ. ನಗರದ ರಸ್ತೆಗಳು ಮತ್ತು ಬೀದಿಗಳು ನಗರವನ್ನು ಆಯತಾಕಾರದ ಬಡಾವಣೆಗಳಾಗಿ ವಿಂಗಡಿಸಿವೆ. ಪ್ರಕಟಣಾ ತಜ್ಞರು ನಿರ್ದಿಷ್ಟ ಅಂತರದಲ್ಲಿ ದೀಪದ ಕಂಬಗಳು ಪತ್ತೆ ಹಚ್ಚಿದ್ದಾರೆ ಎಂದು ಹೇಳುತ್ತಾರೆ. ಅಂದ್ರೆ ದೀಪದ ಕಂಬಗಳು ಈ ನಾಗರಿಕತೆಯಲ್ಲಿ ಇದ್ದು ಅಂದರೆ ಇದು ಎಷ್ಟು ಆಧುನಿಕವಾದ ನಾಗರಿಕತೆಯಾಗಿತ್ತು ಇಲ್ಲಿ ತಿಳಿದು ಬರುತ್ತದೆ. ಮತ್ತು ಇಲ್ಲಿ ರಸ್ತೆಯ ಬದಿಯಲ್ಲಿ ಕಸದ ಬುಟ್ಟಿಗಳು ಅಂದರೆ ಡಸ್ಟ್ಬಿನ್ಗಳು ಕೂಡ ಕಂಡು ಬರುತ್ತಿದ್ದವು. ಇಲ್ಲಿ ಉತ್ತಮವಾದ ನಗರಾಡಳಿತ ಎಂಬುದನ್ನು ಸಾಬೀತುಪಡಿಸುತ್ತದೆ. ಮತ್ತು ಇನ್ನೊಂದು ಉದಾಹರಣೆ ಒಳಚರಂಡಿ ವ್ಯವಸ್ಥೆ. ಆಧುನಿಕ ನಗರಗಳಲ್ಲಿಯೂ ಕೂಡ ಒಳಚರಂಡಿ ವ್ಯವಸ್ಥೆಗಳನ್ನು ಸರಿಯಾಗಿ ನಿರ್ವಹಣೆ ಮಾಡಲು ಸಾಧ್ಯವಿಲ್ಲ. ಆದರೆ ಸಿಂಧೂ ನಾಗರಿಕತೆಯಲ್ಲಿ ಒಳಚರಂಡಿ ವ್ಯವಸ್ಥೆ ಮತ್ತು ಇಂಗು ಗುಂಡಿಗಳನ್ನು ಸಾರ್ವಜನಿಕ ಒಳಚರಂಡಿಗೆ ಸಂಪರ್ಕಿಸಲಾಗಿತ್ತು. ಇಟ್ಟಿಗೆಯಿಂದ ಮಾಡಿದ ಕಾಲುವೆಗಳು ಪ್ರತಿ ರಸ್ತೆ ಉದ್ದಕ್ಕೂ ಸಾಗಿದ್ದವು. ಅವುಗಳು ಮುಚ್ಚಿದ್ದು ಅಲ್ಲಲ್ಲಿ ಸ್ವಚ್ಛಗೊಳಿಸಲು ಮತ್ತು ಮುಕ್ತಗೊಳಿಸುವ ಸಲುವಾಗಿ ಮಾನವರಿಳಿಯುವ ರಂಧ್ರಗಳಿದ್ದವು. ಈಗಿನ ಆಧುನಿಕ ಒಳಚರಂಡಿ ವ್ಯವಸ್ಥೆಗಳ ರೀತಿಯಲ್ಲಿ ಮಾಡಲಾಗಿತ್ತು ಎಂದು ತಿಳಿದುಬರುತ್ತದೆ. ಸ್ನಾನದ ಕೊಳ. ಸಿಂಧೂ ನಾಗರಿಕತೆಯ ಜನರು ಸಾಮೂಹಿಕವಾಗಿ ಸ್ನಾನ ಮಾಡುತ್ತಿದ್ದರು. ಅದಕ್ಕಾಗಿ ಒಂದು ಮೊಹೆಂಜೊದಾರೋದಲ್ಲಿ ಒಂದು ಅದ್ಭುತವಾದ ಕೊಳವನ್ನು ಸ್ಥಾಪನೆ ಮಾಡಿದ್ದಾರೆ. ಆ ಕೊಳವು 23 ಅಡಿ ಅಗಲ, 8 ಅಡಿ ಆಳ, ಮಧ್ಯದಲ್ಲಿ 39 ಅಡಿ ಉದ್ದ ಕಂಡುಬರುತ್ತದೆ. ನೀರನ್ನು ಹೊರಹಾಕಲು 6 ಅಡಿಗಳಿಗಿಂತ ಹೆಚ್ಚಿನ ಆಳದ ಕಲ್ಲಿನ ಹೊದಿಕೆ ಇರುವ ಒಂದು ದೊಡ್ಡ ಚರಂಡಿ ಇತ್ತು. ಇದು ಮಹಾಸ್ನಾನದ ಕೊಳಕ್ಕೆ 8 ಅಡಿ ದಪ್ಪನಾದ ಹೊರ ಗೋಡೆಗಳಿದ್ದವು. ಇದು ಸದೃಢ ನಿರ್ಮಾಣ 5000 ವರ್ಷಗಳಿಂದ ನಿಸರ್ಗದ ಹೊಡೆತವನ್ನು ಯಶಸ್ವಿಯಾಗಿ ಎದುರಿಸಿ ನಿಂತಿದೆ. ಇದು ಪ್ರವಾಹ, ಬಿಸಿಲು, ಗಾಳಿ ಎಲ್ಲವನ್ನು ಎದುರಿಸಿ 5000 ವರ್ಷಗಳಿಂದ ನಿಂತಿದೆ ಎಂದು ಹೇಳಬಹುದು. ಆದ್ದರಿಂದ ಅವರ ನಗರ ಯೋಜನೆ ಎಷ್ಟು ಒಳ್ಳೆಯದಾಗಿತ್ತು ಎಂದು ತಿಳಿದುಬರುತ್ತದೆ. ಉಗ್ರಾಣಗಳು ಎಂದರೆ ದವಸ ಧಾನ್ಯಗಳು, ಕಾಳುಗಳನ್ನು ಸಂಗ್ರಹಿಸಿಡಲು ದೊಡ್ಡ ಗೋಡವಾನ್ಗಳನ್ನು ಮಾಡಿರ್ತಾರನ್ನ ಅದನ್ನು ಉಗ್ರಾಣಗಳು ಎಂದು ಕರೆಯುತ್ತಾರೆ. ಉಗ್ರಾಣ ಮೊಹೆಂಜೊದಾರೋನ ಅತ್ಯಂತ ದೊಡ್ಡ ಕಟ್ಟಡವಾಗಿದೆ. 45.71 ಮೀಟರ್ ಉದ್ದ ಮತ್ತು 15.27 ಮೀಟರ್ ಅಗಲವಿದೆ. ಹರಪ್ಪದಲ್ಲಿ ಇಟ್ಟಿಗೆಗಳಿಂದ ನಿರ್ಮಿಸಿದ ವೇದಿಕೆಯ ಸಾಲುಗಳಿವೆ. ಅವು ತಲಾ 6 ಕಣಜಗಳ 2 ಸಾಲುಗಳಿಗೆ ಅಡಿಪಾಯವನ್ನು ನಿರ್ಮಿಸಿವೆ. ಕಾಲಿಬಂಗನ್ ದಕ್ಷಿಣ ಭಾಗದಲ್ಲಿಯೂ ಸಹ ಇಟ್ಟಿಗೆಯಿಂದ ನಿರ್ಮಿಸಿರುವ ವೇದಿಕೆಗಳು ದೊರೆತಿವೆ. ಈ ಉಗ್ರಾಣಗಳಲ್ಲಿ ಧಾನ್ಯಗಳನ್ನು ಸುರಕ್ಷಿತವಾಗಿಡುತ್ತಿದ್ದರು. ಪ್ರಾಯಶಃ ಇದು ಕಂದಾಯ ಸಂಗ್ರಹಣೆ ಇಲ್ಲವೇ ತುರ್ತು ಪರಿಸ್ಥಿತಿಗಳಲ್ಲಿ ಬಳಕೆಯಾಗುತ್ತಿತ್ತು. ಕಟ್ಟಡಗಳು. ಸಿಂಧೂ ಜನರು ನೇರವಾದ ರಸ್ತೆಯ ಬದಿಯಲ್ಲಿ ಮನೆ ಮತ್ತು ಇತರ ಕಟ್ಟಡಗಳನ್ನು ನಿರ್ಮಿಸಿದರು. ಅವರು ಸುಟ್ಟ ಇಟ್ಟಿಗೆಗಳಿಂದ ಮೇಲ್ಛಾವಣಿ ಹೊಂದಿದ ಮನೆಗಳನ್ನು ನಿರ್ಮಿಸಿದ್ದಾರೆ. ಪ್ರತಿ ಮನೆಯು 2 ಅಥವಾ ಹೆಚ್ಚು ಕೋಣೆಗಳನ್ನು ಹೊಂದಿದ್ದವು. ಒಂದಕ್ಕಿಂತ ಹೆಚ್ಚು ಮಹಡಿಯ ಮನೆಗಳು ಅಲ್ಲಿದ್ದವು. ಒಳಾಂಗಣ ಸುತ್ತಲೂ
ಕಂಬಗಳು, ಹಜಾರ, ಸ್ನಾನಗೃಹಗಳು, ಕಲ್ಲಿನ ನೆಲಹಾಸು, ಅಡುಗೆ ಕೋಣೆ, ಬಾವಿ ಮುಂತಾದವುಗಳನ್ನು ಒಳಗೊಂಡಿತ್ತು. ಇಂತಹ ಕಟ್ಟಡ 80 ಅಡಿ ಉದ್ದ, 80 ಅಡಿ ಅಗಲದ ಅಳತೆಯ ದೊಡ್ಡ ಹಜಾರವನ್ನು ಹೊಂದಿದ್ದು, ಇದು ಒಂದು ಅರಮನೆ ಅಥವಾ ದೇವಸ್ಥಾನ ಎಂದು ಬೃಹದಾದ ಸಭಾಂಗಣ ಎಂದು ಕರೆಯಬಹುದು. ರಾಜಕೀಯ ಸ್ಥಿತಿ. ಸಿಂಧೂ ನಾಗರಿಕತೆಯ ರಾಜಕೀಯ ಸ್ಥಿತಿಯ ಬಗ್ಗೆ ಯಾವುದೇ ದಾಖಲೆಗಳು ದೊರೆಯದೇ ಇಲ್ಲದ ಕಾರಣ ಅಥವಾ ಅವರ ಲಿಪಿಯನ್ನು ಓದಲು ಸಾಧ್ಯವಾಗಿಲ್ಲ ಆದ ಕಾರಣ ಇದರ ಬಗ್ಗೆ ಸ್ಪಷ್ಟವಾದ ಮಾಹಿತಿ ದೊರೆಯುವುದಿಲ್ಲ. ಆದರೆ ಉತ್ಖನನದ ಮೇಲೆ ಕೆಲವು ಅಂದಾಜುಗಳನ್ನು ಮಾಡಬಹುದು. ನಗರ ಯೋಜನೆ ಆಧಾರದ ಮೇಲೆ ಏಕರೂಪ ಮತ್ತು ಕಠಿಣ ಕಾಯ್ದೆಗಳು ಪ್ರಬಲ ಆಡಳಿತ ಅಸ್ತಿತ್ವದಲ್ಲಿತ್ತೆಂದು ಇತಿಹಾಸಕಾರರು ಊಹಿಸುತ್ತಾರೆ. ನೀರು ಸರಬರಾಜು ಮತ್ತು ರಸ್ತೆಗಳ ನಿರ್ವಹಣೆಯಲ್ಲಿ ಏಕರೂಪತೆ ಇತ್ತು. ಡಾಕ್ಟರ್ ಎಸ್.ಆರ್. ರಾವ್ ಅವರು ಕೆಲವು ಮುದ್ರೆಗಳ ಮೇಲಿನ ಲಿಪಿಯನ್ನು ಭೇದಿಸಿರುವುದಾಗಿ ಹೇಳಿದ್ದು, ಅಂದಿನ ನಗರಗಳು ವಿವಿಧ ಶ್ರೇಣಿಯ ಆಡಳಿತಗಾರರನ್ನು ಹೊಂದಿದ್ದವೆಂದು ಅಭಿಪ್ರಾಯಪಡುತ್ತಾರೆ. ಇದು ಸುಸ್ಥಾಪಿತ ಆಡಳಿತ ವ್ಯವಸ್ಥೆಯೊಂದರ ಅಸ್ತಿತ್ವವನ್ನು ಸಾಬೀತುಪಡಿಸುತ್ತದೆ. ಸಾಮಾಜಿಕ ಸ್ಥಿತಿ. ಉತ್ಖನನದ ಸಹಾಯದಿಂದ ಕೆಲವು ಇತಿಹಾಸಕಾರರು ಸಮಾಜದಲ್ಲಿ ವೃತ್ತಿ ಆಧಾರಿತವಾದ 4 ವರ್ಗಗಳಿದ್ದವೆಂಬುದನ್ನು ತೀರ್ಮಾನಕ್ಕೆ ಬಂದಿದ್ದಾರೆ. ಪ್ರಾಯಶಃ ಪಂಡಿತ ವರ್ಗ, ಪೂಜಾರಿಗಳು, ಯೋಧರು ಅಂದರೆ ಯುದ್ಧ ಮಾಡುವವರು, ವ್ಯಾಪಾರಿಗಳು ಮತ್ತು ಶ್ರಮಿಕರುಗಳಾಗಿದ್ದರು. ಪಂಡಿತ ವರ್ಗದಲ್ಲಿ ಪುರೋಹಿತರು, ಜ್ಯೋತಿಷಿಗಳು ಮತ್ತು ವೈದ್ಯರು ಸೇರಿದ್ದರು. ಗೋಧಿ ಅವರ ಪ್ರಮುಖ ಆಹಾರ ಧಾನ್ಯವಾಗಿತ್ತು. ಬಾರ್ಲಿ, ಅಕ್ಕಿ, ಹಣ್ಣುಗಳು, ತರಕಾರಿ, ಖರ್ಜೂರ, ಹಾಲು ಮುಂತಾದವುಗಳನ್ನು ಬಳಸುತ್ತಿದ್ದರು. ಮೀನು ಮಾಂಸ, ಹಂದಿಯ ಮಾಂಸ, ಕೋಳಿ ಮತ್ತು ಆಮೆ ಮುಂತಾದ ಮಾಂಸಗಳನ್ನು ಉಪಯೋಗಿಸುತ್ತಿದ್ದರು. ಹತ್ತಿ, ಉಣ್ಣೆ, ಬಟ್ಟೆಗಳನ್ನು ಉಪಯೋಗಿಸುತ್ತಿದ್ದರು. ಅವರ ಉಡುಪುಗಳು ಸರಳವಾಗಿದ್ದು, ಪುರುಷರು ಮತ್ತು ಮಹಿಳೆಯರು ಮೇಲುಡುಪಿಗೆ ಶಾಲ್ ಮತ್ತು ಕೆಳ ಉಡುಗೆ ಧೋತಿ ಧರಿಸುತ್ತಿದ್ದರು. ಚಿನ್ನ, ಬೆಳ್ಳಿ ಮತ್ತು ಅಮೂಲ್ಯ ರತ್ನಗಳಿಂದ ಆಭರಣ ತಯಾರಿಸುತ್ತಿದ್ದರು. ಮಹಿಳೆಯರಿಗೆ ವಿವಿಧ ರೀತಿಯ ಕೇಶಾಲಂಕಾರ ಕಲೆಯೂ ಗೊತ್ತಿತ್ತು. ಕೂದಲಿನ ಮೂಲಕ ಯಾವ ರೀತಿ ಅಲಂಕಾರ ಮಾಡಬಹುದೆಂದು ಅವರಿಗೆ ಗೊತ್ತಿತ್ತು. ಅವರು ದಂತದ ಬಾಚಣಿಕೆ ಮತ್ತು ಕಂಚಿನ ಕನ್ನಡಿಗಳನ್ನು ಉಪಯೋಗಿಸುತ್ತಿದ್ದರು. ದಂತ, ಲೋಹ, ಮಡಕೆ ಮತ್ತು ಕಲ್ಲಿನಿಂದ ಮಾಡಿದ ಸೌಂದರ್ಯ ಪ್ರಸಾಧನಗಳನ್ನು ಹೂಜಿಗಳು ಹರಪ್ಪದಲ್ಲಿ ಪತ್ತೆಯಾಗಿವೆ. ತುಟಿಗೆ ಬಣ್ಣ ಮತ್ತು ಕಣ್ಣಿಗೆ ಕಾಡಿಗೆಯನ್ನು ಉಪಯೋಗಿಸಿದ್ದರು. ಒಳಾಂಗಣ ಮತ್ತು ಹೊರಾಂಗಣ ಕ್ರೀಡೆಗಳಲ್ಲಿ ಜನರಿಗೆ ಹೆಚ್ಚು ಒಲವಿತ್ತು. ಒಳಾಂಗಣ ಕ್ರೀಡೆಗಳೆಂದರೆ ಪಗಡೆ, ಬೇಟೆಯಾಡುವುದು. ಪಗಡೆ ಒಳಾಂಗಣ ಕ್ರೀಡೆ. ಹೋರಿ ಕಾಳಗ, ಕೋಳಿ ಕಾಳಗ, ಮೀನು ಹಿಡಿಯುವುದು ಇವು ಹೊರಾಂಗಣ ಕ್ರೀಡೆಗಳಾಗಿವೆ. ಜೇಡಿಯ ಮಣ್ಣಿನ ಮಾದರಿ ತಯಾರಿಕೆ ಮತ್ತು ಚದುರಂಗ ಮನರಂಜನಾ ವಿಧಾನಗಳಿದ್ದವು. ಅವರಿಗೆ ನೃತ್ಯ ಮತ್ತು ಸಂಗೀತ ಕಲೆಯೂ ಗೊತ್ತಿತ್ತು. ಸಿಂಧೂ ನಾಗರಿಕತೆಯ ಆರ್ಥಿಕ ಸ್ಥಿತಿ. ಸಿಂಧೂ ನಾಗರಿಕತೆಯ ಜನರು ಆರ್ಥಿಕತೆಗಾಗಿ ಕೃಷಿಯ ಮೇಲೆ ತುಂಬ ಅವಲಂಬಿತರಾಗಿದ್ದರು. ಅವರು ಕೃಷಿಯೊಂದಿಗೆ ಪಶುಪಾಲನೆ ಮತ್ತು ಹೈನುಗಾರಿಕೆ ಮಾಡುತ್ತಿದ್ದರು. ಅವರಿಗೆ ನೀರಾವರಿ ಕಲೆಯೂ ಗೊತ್ತಿತ್ತು. ಅವರು ಕೃಷಿ ಭೂಮಿಗೆ ಸರೋವರಗಳು ಮತ್ತು ಹೊಳೆಗಳ ಮೂಲಕ ನೀರು ಹಾಯಿಸುವುದು ಅವರು ಕಲಿತಿದ್ದರು. ಅವರ ಕಾಲದಲ್ಲಿ ಹೆಚ್ಚಾಗಿ ಉಪಯೋಗಿಸುವುದು ಹೊಳೆ ನೀರಾವರಿ ಅಥವಾ ಕಾಲು ನೀರಾವರಿ, ಕೆರೆ ನೀರಾವರಿ ಅಥವಾ ಬಾವಿ ನೀರಾವರಿ ಅಷ್ಟೇ. ಗೋಧಿ, ಬಾರ್ಲಿ, ಬಟಾಣಿ, ಎಳ್ಳು ಮತ್ತು ಹತ್ತಿಯನ್ನು ವಿಪುಲವಾಗಿ ಬೆಳೆಯುತ್ತಿದ್ದರು. ಉತ್ತಮ ತಳಿಯ ಜಾನುವಾರುಗಳನ್ನು ಹಾಲು ಮತ್ತು ಮಾಂಸಕ್ಕಾಗಿ ಸಾಕುತ್ತಿದ್ದರು. ಹಸು, ಎಮ್ಮೆ, ಹೋರಿ, ಕುರಿ, ಆಡು, ನಾಯಿ, ಹಂದಿ, ಆನೆ, ಒಂಟಿ, ಕೋಳಿ ಮತ್ತು ಪಕ್ಷಿಗಳನ್ನು ಸಾಕುತ್ತಿದ್ದರು. ಸಿಂಧೂ ನಾಗರಿಕತೆಯ ಕಾಲದಲ್ಲಿ ನೂಲುವುದು, ನೇಯುವುದು, ಬಣ್ಣ ಹಾಕುವುದು, ಕುಂಬಾರಿಕೆ, ಮರಗೆಲಸ, ಲೋಹ ಕೈಗಾರಿಕೆ ಮುಂತಾದ
ಕುಶಲ ಕೈಗಾರಿಕೆಗಳು ಅಸ್ತಿತ್ವದಲ್ಲಿದ್ದವು. ನೂಲುವುದು ನೇಯುವುದು ಅಂದ್ರೆ ಅರ್ಬಿ ತಯಾರು ಮಾಡೋದು. ಬಣ್ಣ ಹಾಕುವುದು ಅಂದ್ರೆ ಅರ್ಬಿಗೆ ಬಣ್ಣ ಹಾಕೋದು. ಕುಂಬಾರಿಕೆ ಅಂದ್ರೆ ಮಡಿಕೆ ತಯಾರು ಮಾಡೋದು. ಮರಗೆಲಸ ಅಂದ್ರೆ ಫಳಿ ತಯಾರು ಮಾಡೋದು, ಕಟ್ಟಿಗೆ ಕಟ್ ಮಾಡೋದು, ಬಾಗಿಲ ತಯಾರು ಮಾಡೋದು, ಬಾಗಿಲು ಫಳಿ ತಯಾರು ಮಾಡೋದು ಇಂಥವು. ಲೋಹ ಕೈಗಾರಿಕೆ ಅಂದ್ರೆ ಕಬ್ಬಿಣ, ತಾಮ್ರ, ಅಲ್ಯೂಮಿನಿಯಂ ಮುಂತಾದ ಲೋಹಗಳನ್ನು ಮಣ್ಣಿನ ಅದಿರಿನಿಂದ ಲೋಹವನ್ನು ತಯಾರು ಮಾಡೋದು ಮುಂತಾದ ಕುಶಲ ಕೈಗಾರಿಕೆಗಳನ್ನು ಮನೆಯಲ್ಲಿ ತಯಾರು ಮಾಡೋದು. ಸಿಂಧೂ ಜನರಿಗೆ ತೂಕ ಮತ್ತು ಅಳತೆಗಳು ಗೊತ್ತಿದ್ದವು. ಮೊಹೆಂಜೋದಾರದಲ್ಲಿ ಒಂದು ಕಪ್ಪೆ ಚಿಪ್ಪಿನ ಹಾಗೂ ಹರಪ್ಪದಲ್ಲಿ ಒಂದು ಕಂಚಿನ ತಕ್ಕಡಿ ಪತ್ತೆಯಾಗಿವೆ. ಅವರಿಗೆ ದಶಮಾಂಶ ಪದ್ಧತಿಯ ಜ್ಞಾನವಿತ್ತು. ಅವರಿಗೆ ಗಣಿತದ ಬಗ್ಗೆ ಜ್ಞಾನ ಇತ್ತು. ತೂಕ ಮತ್ತು ಅಳತೆಗಳು ಗೊತ್ತಿದ್ದವು. ಅವರು ತಕ್ಕಡಿಯನ್ನು ಕೂಡ ತಯಾರಿಸಿದರು. ಸಿಂಧೂ ಜನರು ಆಂತರಿಕ ಮತ್ತು ಬಾಹ್ಯ ವ್ಯಾಪಾರ ಅಭಿವೃದ್ಧಿಪಡಿಸಿದರು. ಸಿಂಧೂ ನಾಗರಿಕತೆಯ ಪ್ರಮುಖ ವ್ಯಾಪಾರಿ ಕೇಂದ್ರಗಳು ಹರಪ್ಪ, ಈಗ ಪಾಕಿಸ್ತಾನದ ಲೋಥಾಲ್, ಭಾರತದ ಕಾಲಿಬಂಗನ್, ರೋಪಾರ್, ಸರ್ಕೋಟಾ, ಚಾನುದಾರುಗಳು ಪ್ರಮುಖ ವ್ಯಾಪಾರಿ ಕೇಂದ್ರಗಳಾಗಿದ್ದವು. ವಸ್ತು ವಿನಿಮಯ ಪದ್ಧತಿ ಅಂದರೆ ಒಂದು ವಸ್ತು ಕೊಟ್ಟು ಅದೇ ಕಿಮ್ಮತ್ತಿನ ವಸ್ತುವನ್ನು ತೆಗೆದುಕೊಳ್ಳುವುದು ವಸ್ತು ವಿನಿಮಯ ಪದ್ಧತಿ. ಸಿಂಧೂ ಮುದ್ರೆಗಳು, ಕಲಾ ಅಚ್ಚುಗಳು ಮತ್ತು ಅವರ ಸಾಮಾನುಗಳು ಪಶ್ಚಿಮ ಏಷ್ಯಾ, ಈಜಿಪ್ಟ್, ಮೆಸ್ಪೊಟೋಮಿಯಾಗಳಲ್ಲಿ ಪತ್ತೆಯಾಗಿವೆ. ಬಾಹ್ಯ ವ್ಯಾಪಾರವನ್ನು ಸಿಂಧೂ ಜನರು ಹಡಗುಗಳ ಮುಖಾಂತರ ಕೈಗೊಳ್ಳುತ್ತಿದ್ದರು ಎಂಬುದು ಗುಜರಾತಿನ ಲೋಥಾಲ್ನಲ್ಲಿರುವ ಹಡಗು ಕಟ್ಟೆಯಿಂದ ತಿಳಿದು ಬರುತ್ತದೆ. ದಕ್ಷಿಣ ಭಾರತ ಅಂದರೆ ಈಗ ನಾವಿರುವುದು ರಾಜಸ್ಥಾನ್, ಗುಜರಾತ್ ಮುಂತಾದವುಗಳೊಂದಿಗೆ ಆಂತರಿಕ ವ್ಯಾಪಾರ ಸಂಪರ್ಕ ಹೊಂದಿದ್ದರು. ದಕ್ಷಿಣ ಭಾರತ ಎಂದರೆ ತೆಲಂಗಾಣ, ಆಂಧ್ರ ಪ್ರದೇಶ್, ಕರ್ನಾಟಕ, ಕೇರಳ, ತಮಿಳುನಾಡು, ಪಾಂಡಿಚೇರಿ ಇವುಗಳನ್ನು ಸೇರಿಸಿ ದಕ್ಷಿಣ ಭಾರತವೆಂದು ಕರೆಯಲಾಗುತ್ತದೆ. ಅಮೂಲ್ಯ ಹರಳುಗಳು, ತಾಮ್ರ, ತವರ ಮತ್ತು ಮುತ್ತುಗಳನ್ನು ರಫ್ತು ಮಾಡುತ್ತಿದ್ದರು. ಎತ್ತಿನ ಬಂಡೆ, ಕತ್ತೆ, ಆನೆ, ಒಂಟೆಗಳನ್ನು ರಸ್ತೆ ಸಾರಿಗೆಯಾಗಿ ಉಪಯೋಗಿಸುತ್ತಿದ್ದರು. ಸಿಂಧೂ ನಾಗರಿಕತೆಯ ಜನರ ಧಾರ್ಮಿಕ ಸ್ಥಿತಿ. ಇವರು ಚಿಕ್ಕ ಪ್ರತಿಮೆಗಳನ್ನು, ಕಲ್ಲಿನ ಪ್ರತಿಮೆಗಳನ್ನು ಪೂಜಿಸುತ್ತಿದ್ದರು. ಇವರು ಮಾತೃ ದೇವತೆಗೆ, ತಾಯಿಗೆ ಹೆಚ್ಚು ಪ್ರಾಧಾನ್ಯತೆಯನ್ನು ಕೊಡುತ್ತಿದ್ದರು ಮತ್ತು ಶಿವನನ್ನು ಪಶುಪತಿ ಮತ್ತು ಲಿಂಗ ರೂಪದಲ್ಲಿ ಪೂಜಿಸುತ್ತಿದ್ದರು. ಅವರು ಗಿಡಗಳು, ಪಕ್ಷಿಗಳು, ಹಾವುಗಳನ್ನು ಪೂಜಿಸುತ್ತಿದ್ದರು ಮತ್ತು ಭೂತಗಳ ಬಗ್ಗೆ ಹೆದರುತ್ತಿದ್ದರು. ಏನಾದರೂ ಭೂತಗಳ ಬಗ್ಗೆ ಜನರು ಹೆದರ್ತಾರೆ. ಕಲೆ ಮತ್ತು ಮೂರ್ತಿ ಶಿಲ್ಪ. ಸಿಂಧೂ ಜನರು ಸೌಂದರ್ಯಾಭಿರುಚಿ ಹೊಂದಿದ್ದರೆಂದು ತಿಳಿದುಬರುತ್ತದೆ. ಮುದ್ರೆಗಳು, ಚಿಕ್ಕ ಪ್ರತಿಮೆಗಳು, ತಾಯಿತಗಳು, ಮಡಿಕೆ ಮತ್ತು ನೃತ್ಯ ಭಂಗಿಯ ಬಾಲಿಕೆ, ಕಂಚಿನ ಮೂರ್ತಿ, ಗಡ್ಡದ ಮನುಷ್ಯನ ಮೂರ್ತಿ, ಪಶುಪಕ್ಷಿ ಚಿತ್ರಗಳು ಕಂಡು ಬಂದಿವೆ. ಗಡ್ಡದ ಮನುಷ್ಯನ ಮೂರ್ತಿ, ನೃತ್ಯ ಭಂಗಿ ಬಾಲಿಕೆ. ಮುದ್ರೆಗಳು ಮತ್ತು ಲಿಪಿಗಳು. ಜೇಡಿಮಣ್ಣು ದಂತ ಕಲ್ಲಿನಿಂದ ಮಾಡಿದ 3000ಕ್ಕೂ ಅಧಿಕ ಮುದ್ರೆಗಳು ದೊರೆತಿವೆ. ಅವುಗಳಲ್ಲಿ ಅನೇಕ ಮುದ್ರೆಗಳು ಚೌಕಾಕಾರ ಇಲ್ಲವೇ ಆಯತಾಕಾರದಲ್ಲಿವೆ. ಗಾತ್ರದಲ್ಲಿ ಚಿಕ್ಕದಾಗಿವೆ. ಬಹಳಷ್ಟು ಮುದ್ರೆಗಳು ಮೇಲೆ ಹೋರಿ, ಏಕಶೃಂಗಿ, ಆನೆ, ಜಿಂಕೆ, ಮಾನವ ಮತ್ತು ಇತರೆ ಚಿತ್ರಗಳನ್ನು ಕೊರೆಯಲಾಗಿದೆ. ಎಲ್ಲ ಮುದ್ರೆಗಳ ಮೇಲೆ ಚಿತ್ರ ಬರಹವಿದ್ದು ಅವುಗಳನ್ನು ಇನ್ನೂ ಎಲ್ಲರೂ ಒಪ್ಪುವಂತೆ ಓದಲಾಗಿಲ್ಲ. ಆದರೆ ಬರವಣಿಗೆಯ ದಿಶೆ ಬಲದಿಂದ ಎಡಕ್ಕೆ ಇದ್ದಿರಬಹುದೆಂದು ತಿಳಿಯಲಾಗಿದೆ. ಕೆಲವು ಪ್ರಕರಣಗಳಲ್ಲಿ ಮೊದಲ ಸಾಲು ಬಲದಿಂದ ಎಡಕ್ಕೆ ಮತ್ತು ಎಡದಿಂದ ಬಲಕ್ಕೆ ಇರುವುದು ಕಂಡುಬಂದಿದೆ. ಸಿಂಧೂ ನಾಗರಿಕತೆಯ ಅಂತ್ಯ. ಇತಿಹಾಸಕಾರರು ಸಿಂಧೂ ನಾಗರಿಕತೆಯ ಅಂತ್ಯದ ಬಗ್ಗೆ ಸ್ಪಷ್ಟವಾದ ನಿಲುವನ್ನು ಹೇಳಲು ಸಾಧ್ಯವಾಗಿಲ್ಲ. ಅವರು ಹಲವಾರು ಕಾರಣಗಳನ್ನು ಕೊಟ್ಟಿದ್ದಾರೆ. ನದಿಗಳ ಹರಿವು ಪಥವನ್ನು ಬದಲಾಯಿಸಿರಬಹುದೆಂದು ಹೇಳಲಾಗಿದೆ. ಈಗ ಉದಾಹರಣೆ, ಸರಸ್ವತಿ ನದಿ ತನ್ನ ಹರಿವನ್ನು ಬಂದ್ ಮಾಡಿಬಿಟ್ಟದ. ಈಗ ಸರಸ್ವತಿ ನದಿ ಇಲ್ಲ, ಈಗೆಲ್ಲ ಮುಚ್ಚಿ ಹೋಗಿಬಿಟ್ಟದದು.
ಪ್ರವಾಹ ಬಂದಿರಬಹುದು ಅಥವಾ ಮಣ್ಣಿನ ಸವೆತ ಉಂಟಾಗಿರಬಹುದು ಅಥವಾ ಜನಜೀವನದ ವಿನಾಶಕ್ಕೆ ಹಲವಾರು ಕಾರಣಗಳು ಕಂಡುಬರುತ್ತವೆ. ಭೂಮಿಯ ಅತಿಯಾದ ಬಳಕೆಯಿಂದ ಬರಡಾಗಿರಬಹುದೆಂದು ನಂಬಲಾಗಿದೆ. ಸಾಂಕ್ರಾಮಿಕ ರೋಗಗಳು ಅಥವಾ ಹರಡಿರಬಹುದೆಂದು ನಂಬಲಾಗಿದೆ. ಸಾಂಕ್ರಾಮಿಕ ರೋಗಗಳೆಂದರೆ ಈ ಕೊರೋನಾದಂಥವು ಮತ್ತು ಹಿಂದೆ ಪ್ಲೇಗ್ ಅತೆ ಬರ್ತಿತ್ತು, ಅದು ಏನಾದರೂ ಹರಡಿರಬಹುದೆಂದು ನಂಬಲಾಗಿದೆ. ಅಥವಾ ಮಳೆಯ ಕೊರತೆ ಎಂದು ನಂಬಲಾಗಿದೆ. ಆರ್ಯನರ ಆಕ್ರಮಣ ಆಗಿರಬಹುದೆಂದು ಕೂಡ ನಂಬಲಾಗಿದೆ. ಸಿಂಧೂ ನಾಗರಿಕತೆಯ ಮೇಲಿನ ಪ್ರಶ್ನೆಗಳು. ಸಿಂಧೂ ನಾಗರಿಕತೆ ಉತ್ತರದ ಆಧುನಿಕ ನಾಗರಿಕತೆ ಅಥವಾ ಪರಂಪರೆಯ ಮೇಲೆ ಪರಿಣಾಮ ಬೀರಿತು. ವೇದಿಕ ನಾಗರಿಕತೆ. ಸಿಂಧೂ ನಾಗರಿಕತೆಯ ಬಗ್ಗೆ ಮಾಹಿತಿ ನೀಡುವ ಪ್ರಮುಖ ಪುರಾತತ್ವ ತಜ್ಞರು ಯಾರು? ಮೇಲಿನ ಎಲ್ಲ. ಸಿಂಧೂ ನಾಗರಿಕತೆಯ ಮೊದಲ ಬಾರಿಗೆ ಶೋಧಿಸಿದ ವ್ಯಕ್ತಿ ಯಾರು? ದಯಾರಾಮ್ ಸಹನಿ. ಕ್ರಿಸ್ತಪೂರ್ವ 2000 1900. ಸಿಂಧೂ ನಾಗರಿಕತೆ ಮೊಟ್ಟ ಮೊದಲಿಗೆ ಕಂಡುಹಿಡಿದ ವಿಜ್ಞಾನಿ ಯಾರು? ದಯಾರಾಮ್ ಸಹನಿ. ಸಿಂಧೂ ನಾಗರಿಕತೆ ಮುಖ್ಯವಾಗಿ ಯಾವ ನದಿಯ ಕಣಿವೆಯಲ್ಲಿ ವಿಕಸನಗೊಂಡಿತು? ಸಿಂಧೂ. ಸಿಂಧೂ ನಾಗರಿಕತೆಯ ನಗರಗಳು ಯಾವ ರೀತಿಯ ಯೋಜನೆಯಂತೆ ನಿರ್ಮಾಣಗೊಂಡಿವೆ? ಅಸಂಘಟಿತ ಮತ್ತು ಯಾದೃಚ್ಛಿಕ, ಸಂಯೋಜಿತ ಮತ್ತು ಜಾಲಬದ್ಧ. ಉನ್ನತ ಕೋಟೆಗಳಿಲ್ಲದ ಸರಳ ಹಳ್ಳಿಗಳು, ನದಿಗಳ ತೀರದಲ್ಲಿ ವಾಸಸ್ಥಳಗಳು. ಸುಯೋಜಿತ ಮತ್ತು ಜಾಲಬದ್ಧ. ಸಿಂಧೂ ನಾಗರಿಕತೆಯ ಪ್ರಮುಖ ನಗರಗಳಲ್ಲಿ ಯಾವ ಎಳೆಯ ವ್ಯವಸ್ಥೆಯನ್ನು ಕಂಡುಹಿಡಿಯಲಾಗಿದೆ? ವಿದ್ಯುತ್ ಪೂರೈಕೆ ವ್ಯವಸ್ಥೆ, ನೀರು ಚರಂಡಿ ವ್ಯವಸ್ಥೆ, ಏರ್ ಕಂಡೀಷನಿಂಗ್ ವ್ಯವಸ್ಥೆ, ಟರ್ಕಿಶಿಂಗ್ ಸ್ನಾನಗೃಹ. ನೀರು ಚರಂಡಿ ವ್ಯವಸ್ಥೆ. ಸಿಂಧೂ ನಾಗರಿಕತೆಯಲ್ಲಿ ಭವನಗಳ ನಿರ್ಮಾಣಕ್ಕೆ ಯಾವ ಸಾಮಗ್ರಿಗಳನ್ನು ಬಳಸಲಾಗಿತ್ತು? ಮರಳು ಮತ್ತು ಕಲ್ಲು, ಸುಣ್ಣಗಲ್ಲು ಮತ್ತು ಮರದ ಕಂಬಗಳು. ಸುಲಭವಾಗಿ ಪತ್ತೆಯಾಗುವ ಕಡಿಮೆ ಗುಣಮಟ್ಟದ ವಸ್ತುಗಳು. ಸುಣ್ಣಗಲ್ಲು ಮತ್ತು ಸುಲಭವಾಗಿ ದೊರಕುವ ಇಟ್ಟಿಗೆಗಳು. ಸುಣ್ಣಗಲ್ಲು ಮತ್ತು ಸುಲಭವಾಗಿ ದೊರಕುವ ಇಟ್ಟಿಗೆಗಳು. ಸಿಂಧೂ ನಾಗರಿಕತೆಯ ಪ್ರಮುಖ ವೃತ್ತಿ ಯಾವುದು? ಕೃಷಿ. ಸಿಂಧೂ ನಾಗರಿಕತೆಯಲ್ಲಿ ಪ್ರಮುಖ ವಾಸ್ತುಶಿಲ್ಪದ ಗಾತ್ರ ಯಾವುದು? ದೊಡ್ಡ ಬಾವಿ ಮತ್ತು ಮನೆಗಳು. ಹರಪ್ಪ ನಾಗರಿಕತೆ ಪತನಕ್ಕೆ ಕಾರಣವೆಂದು ಯಾವ ತಜ್ಞರು? ಆರ್ಯರ ಆಕ್ರಮಣ ಮತ್ತು ಪ್ರವಾಹ ಬಿಕ್ಕಟ್ಟು. ಎಲ್ಲವೂ ಈ ಮೇಲಿನ ಎಲ್ಲವೂ. ಸಿಂಧೂ ನಾಗರಿಕತೆಯ ಪ್ರಮುಖ ವೃತ್ತಿ ಯಾವುದು? ಕೃಷಿ. ಸಿಂಧೂ ನಾಗರಿಕತೆಯಲ್ಲಿನ ಪ್ರಮುಖ ಬಂದರು ನಗರ ಯಾವುದು? ಲೋಥಾಲ್. ಈಗ ಗುಜರಾತ್ನಲ್ಲಿ ಕಂಡುಬರುತ್ತದೆ.